ಶಿಡ್ಲಘಟ್ಟ ಪೌರಾಯುಕ್ತೆ ಏನು ಅಮೃತ ಗೌಡಗೆ ಏನು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಏನು ಅವ್ಯಾಚ ಶಬ್ದಗಳು ನಿಂದಿಸಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅದೇ ನಿಟ್ಟಿನಲ್ಲಿ ಏನು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಸೈನ್ಯ ಅಂತ ಸಂಘಟನೆ ಇವತ್ತು ಶಿಡ್ಲಘಟ್ಟ ನಗರಕ್ಕೆ ಆಗಮಿಸಿ ನಗರಸಭೆಯ ಪೌರಾಯುಕ್ತೆಗೆ ಒಂದು ಬಾಗಿನ ಅರ್ಪಿಸುವಂತ ಕಾರ್ಯಕ್ರಮನ ಇಟ್ಕೊಂಡಿರ್ತಕ್ಕಂಥ ನೋಡ್ತಾ ಇರತಕ್ಕಂಥ ದೃಶ್ಯಗಳನ್ನ ಸಂಘಟನೆ ಕಾರ್ಯಕರ್ತರು ಒಂದು ಬಳೆ, ರೇಷ್ಮೆ ಸೀರೆ, ಅರಿಶಿನ, ಕುಂಕುಮ ಈ ರೀತಿ ಎಲ್ಲಾನು ತಂದು ಹಣ್ಣು ಹಂಪಲುಗಳೆಲ್ಲ ತಂದು ಅವರಿಗೆ ಒಂದು ಬಾಗಿನ ಅರ್ಪಿಸ್ತಾ ಇರತಕ್ಕಂಥದ್ದು ನೋಡಿದ್ರೆ ತಾನು ನೈತಿಕವಾಗಿ ಬೆಂಬಲವನ್ನ ಸೂಚಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನ ತುಂಬಿಸುವಂತ ಕೆಲಸ ಕೂಡ ಮಾಡ್ತಾ ಇರತಕ್ಕಂಥದ್ದು. ಏನು ಈ ಒಂದು ಸುಸಂದರ್ಭ ಏನಂತಂದು ಹೆಣ್ಣು ಮಗಳಿಗೆ ಒಂದು ಬಾಗಿನ ಕೊಡದೆ ಒಂದು ದೊಡ್ಡ ಒಂದು ಭಾವನಾತ್ಮಕವಾದ ಒಂದು ಸಂದೇಶ ಅಂತ ಕೂಡ ಹೇಳ್ಬೋದು. ಈ ನಿಟ್ಟಿನಲ್ಲಿ ಏನು ಸಂಘಟನೆ ಇದ್ದಾರೆ, ಸಂಘಟನೆ ಕಾರ್ಯಕರ್ತರು ಏನು ಬೆಂಗಳೂರಿನಿಂದ ಬಂದು ಈ ಒಂದು ಪೌರಾಯುಕ್ತೆಗೆ ಏನು ಅಮೃತ ಗೌಡ ಅವರಿಗೆ ಒಂದು ಬಾಗಿನ ಕೊಡೋದ್ರ ಮುಖಾಂತರ ಅವರಿಗೆ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂತ ಕೆಲಸ ಕೂಡ ಮಾಡ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಅವ್ರನ್ನ ಕೇಳ್ಕೊಂಬರೋಣ, ಏನ್ ಹೇಳ್ತಾರೆ ಮೇಡಮ್. ಈ ಒಂದು ಬಾಗಿನ ಕೊಡೋದು ಒಂದು ಹೆಣ್ಣು ಮಗಳಿಗೆ ಒಂದು ಗೌರವ ಸೂಚಕ ಮತ್ತು ಧೈರ್ಯ ಕೊಡುವಂಥದ್ದು. ಈ ಸಂದರ್ಭದಲ್ಲಿ ತಾವೇನ್ ಹೇಳ್ತೀರಿ ಸರ್? ಮೊನ್ನೆ ಸಂಕ್ರಾಂತಿ ಹಬ್ಬ ಇತ್ತು. ಅದ್ರ ಹಿಂದಿನ ದಿನ ನಡೆದಿದ್ದ ಒಂದು ಘಟನೆಯಿಂದ ಮನೆಯಲ್ಲಿ ಅಷ್ಟು ಇರಲಿಲ್ಲ, ಸಂಭ್ರಮಾಚರಣೆ ಇರಲಿಲ್ಲ. ಇದು ಥ್ಯಾಂಕ್ ಯು ಅವರೆಲ್ಲರಿಗೂ. ಮೇಡಮ್, ಈಗ ಬಾಗಿನ ಕೊಡೋದೇ ಒಂದು ಹೆಣ್ಣು ಮಗಳಿಗೆ ಒಂದು ಭಾವನಾತ್ಮಕವಾಗಿ ಒಂದು ಸಂಕೇತ. ಈ ನೊಂದ ಬಂದ ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತೀನಿ ಸರ್? ಅವರೆಲ್ಲರಿಗೂ ಥ್ಯಾಂಕ್ ಯು ಸರ್. ಅವರಷ್ಟು ದೂರದಿಂದ ಬಂದು ಇಷ್ಟೊಂದು ಎಫರ್ಟ್ಸ್ ಹಾಕಿದ್ದಾರೆ. ಐ ಆಮ್ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಅವರೆಲ್ಲರಿಗೂ, ನಮ್ಮ ಹೆಣ್ಮಕ್ಳು ಯಾರಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಸರ್. ಎಸ್, ಮೊದಲನೇದಾಗಿ ಈ ಸಂದರ್ಭದಲ್ಲಿ ಏನು ತಾವು ದೂರು ಕೊಟ್ಟಿದ್ರಿ, ಎಫ್ಐಆರ್ ಆಗಿದೆ, ಇದುವರೆಗೂ ಕೂಡ ಬಂಧನ ಆಗಿಲ್ಲ, ಸಾಕಷ್ಟು ಕೂಡ ಎಲ್ಲರೂ ಬಂಧನಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ, ತಾವೇನ್ ಹೇಳ್ತೀರಿ ಸರ್? ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಆಕ್ಚುಲಿ ದೇ ಆರ್ ಟ್ರೈಯಿಂಗ್ ದೇರ್ ಬೆಸ್ಟ್. ನಾನು ಈಗ ನಮ್ಮ ತಂದೆನೂ ಅಲ್ಲಿ ಡಿಪಾರ್ಟ್ಮೆಂಟಲ್ಲೇ ಇದ್ದಿದ್ದರಿಂದ ನಮ್ಗದು ಗೊತ್ತಿದೆ. ಅವ್ರ ಮೇಲೂ ತುಂಬ ಪ್ರೆಷರ್ ಇದೆ ಸರ್. ಬಟ್ ಅವರು ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದೀನಿ. ನಿನ್ನೆನೂ ನಾವು ಮಾಜರೆಲ್ಲ ಮಾಡಿದ್ರು. ನಮ್ಮದು ಏನು ನಮ್ಮ ಎಂಪ್ಲಾಯೀಸ್ಗಳೆಲ್ಲ ಏನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರದ್ದೆಲ್ಲ ವಿಟ್ನೆಸ್ ಕೊಡ್ಲಿಕ್ಕಂತ ಹೋಗಿದ್ವಿ. ಐ ನೋ ಅವ್ರ ಪಾಪ ತುಂಬ ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ಐ ರೆಸ್ಪೆಕ್ಟ್ ದಟ್. ಅವ್ರು ಮಾಡ್ತಾರೆ. ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್, ಮಾಡ್ತಾರೆ ಸರ್. ಮೇಡಮ್, ಈಗ ರಾಜೀವ್ ಗೌಡ ಏನೋ ತಮ್ಗೇನೋ ಕ್ಷಮೆ ಕರೆ ಮಾಡಿ ಕ್ಷಮೆ ಮಾಡಿರೋದು ಅಥವಾ ಏನಾದ್ರು ಮಾಡಿದಾರೆ ಮೇಡಮ್? ಇಲ್ಲ ಸರ್. ಎಸ್ ಮೇಡಮ್, ಕೊನೆಯದಾಗಿ ಇಷ್ಟೆಲ್ಲ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಕ್ಕಿದೆ, ಏನಂತೀರಿ ಸರ್? ಅವರೆಲ್ರಿಗೂ ಥ್ಯಾಂಕ್ಸ್. ಅವರು ಇದೇ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇರೋದು. ಹಾಗಿದ್ರೂ ಅವರು ಅಂದರೆ ಅವರಷ್ಟು ಶ್ರಮ ಹಾಕಿ ಇಲ್ಲಿಗೆ ಬಂದು ಇದನ್ನೆಲ್ಲ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್. ಅವರು ವಿಶ್ವಾಸಕ್ಕೆ ಐ ವಿಲ್ ಆಲ್ವೇಸ್ ಬಿ ಥ್ಯಾಂಕ್ಫುಲ್. ಯಾಕಂತಂದ್ರೆ ತಾವು ಸಾರ್ವಜನಿಕ ಸೇವೆಯಲ್ಲಿ ಒಂದು ತೊಡಗಿಸಿಕೊಂಡ ಇಂಥ ಏಳು ಬೀಳುಗಳು ನೋವುಗಳು ಅನುಭವಿಸ್ತೀರಿ. ಇಂಥ ಸಂದರ್ಭದಲ್ಲಿ ನೈತಿಕತೆ ಒಂದು ಸ್ಥೈರ್ಯವನ್ನ ಇಡೀ ರಾಜ್ಯದ ಜನ ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಾವು ಒಂದು ಸಂದೇಶ ಏನು ಹೇಳ್ತೀರಿ ಎಲ್ಲರಿಗೂ? ಸರ್, ಅಂದ್ರೆ ನಮಗೆ ಒಬ್ಬ ಅಧಿಕಾರಿಗೆ ಈಗ ಅವರು ನಮ್ಮನ್ನ ಪ್ರಾಮಾಣಿಕ ಅಧಿಕಾರಿ ಅಂತ ಹೇಳಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೇನೆ ದಟ್ಸ್ ಅ ಬಿಗ್ಗೆಸ್ಟ್ ಒಂಥರ ಅಪ್ರೈಸಲ್ ಅಂಡ್ ಪ್ರೇಸ್. ಅಷ್ಟಿದ್ರೆ ಸಾಕು ಸರ್. ವಿ ಫೀಲ್ ಪ್ರೌಡ್ ವೆನ್ ಸಂಬಡಿ ಟೆಲ್ಸ್ ಅವರು ನಿಯತ್ತಾಗಿ ಒಂದು ದಕ್ಷ ಅಧಿಕಾರಿ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಗುಡ್. ಅದು ಐ ಮೀನ್ ಅದನ್ನ ಹೋಗ್ಲಿಕ್ಕಾಗಲ್ಲ. ದಟ್ ಗಿವ್ಸ್ ಅ ಲಾಟ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್. ಏನಿದಿಷ್ಟು ಪೌರಾಯುಕ್ತ ಅಮೃತ ಗೌಡ ಅವ್ರು ಮಾತಾಗಿರ್ತಕ್ಕಂಥದ್ದು ಏನಂತಂದ್ರೆ ಇಡೀ ರಾಜ್ಯ ಸಂಘಟನೆಗಳು ನನ್ನ ಬೆಂಬಲಕ್ಕೆ ನಿಂತು ಇಷ್ಟೊಂದು ಅಭೂತಪೂರ್ವಕವಾಗಿ ನನಗೆ ಬೆಂಬಲ ಸೂಚಿಸಿರೋದಕ್ಕೆ ಈ ನೋವನ್ನೆಲ್ಲ ಮರೆತಿರುವುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ರೋಷನ್ ಜೊತೆ ಸುರೇಶ್ ಬಾಬು, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ.